ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸ್ವತಃ ರಾಜದೀಪ್ ಸರ್ದೇಸಾಯಿ ಇದನ್ನು ಖಚಿತಪಡಿಸಿದ್ದಾರೆ ನಿನ್ನೆ. ರಾಜದೀಪ್ ಸರ್ದೇಸಾಯಿ ಯಾರು? ಸ್ವತಃ ಸಾಗರಿಕಾ ಘೋಷ್ ಅವರ ಪತಿ. ಸಾಗರಿಕಾ ಘೋಷ್ TMC ಪಕ್ಷದಲ್ಲಿ ರಾಜ್ಯಸಭಾ ಸದಸ್ಯ. ಹೀಗಾಗಿ ಈ ಮಾತನ್ನು ನಾವು ನೀವು ನಂಬಲೇಬೇಕು. ರಾಜದೀಪ್ ಸರ್ದೇಸಾಯಿ ಹೇಳ್ತಾರೆ, ಎರಡು ಬಣಗಳೇನಿದ್ವಲ್ಲ, ಎರಡು ಬಣಗಳ ಮಧ್ಯೆ ಭಾಳ ದೊಡ್ಡ ಮಟ್ಟದ ಬಿರುಕು ಉಂಟಾಗಿದೆ. ಯಾವ ಎರಡು ಬಣಗಳು? ಒಂದು ಅಭಿಷೇಕ್ ಬ್ಯಾನರ್ಜಿಯ ಬಣ, ಮತ್ತೊಂದು ಮಮತಾ ಬೇಗಂ ಅವರ ಬಣ. ಮಮತಾ ಬೇಗಂ ಅವ್ರಿಗೆ ಎರಡು ಮನೆಗಳಿದ್ದು. ಒಂದು ಕಾಳಿಘಾಟ್ನಲ್ಲಿದ್ದಂಥ ಅತ್ಯಂತ ಹಳೆಯದಾದಂಥ ಪಿತ್ರಾರ್ಜಿತವಾದಂಥ ಮನೆ, ಇನ್ನೊಂದು ಅಭಿಷೇಕ್ ಬ್ಯಾನರ್ಜಿಯ 4 ಅಂತಸ್ತಿನ ಮಹಲು. ಯಾರಾದರೂ ಅತಿಥಿಗಳು ಬರುವ ಸಂದರ್ಭದಲ್ಲಿ, ಗಣ್ಯರು ಬರುವ ಸಂದರ್ಭದಲ್ಲಿ ಕಾಳಿಘಾಟ್ನಲ್ಲಿ ಮಾಧ್ಯಮದವರೆದುರಿಗೆ ತನ್ನನ್ನು ತಾನು ತರ್ಪಡಿಸ್ಕೊಳ್ತಾ ಇದ್ದಂಥ ಮಮತಾ ಬೇಗಂ ಅವರು ಎಲ್ಲ ವ್ಯವಹಾರಗಳನ್ನು ಅಭಿಷೇಕ್ ಬ್ಯಾನರ್ಜಿ ಮನೆಯಿಂದ ನಿರ್ವಹಿಸ್ತಾ ಇದ್ರು. ಅಲ್ಲಿ ಏನಾಗಿದೆ ಅಂತಂದರೆ, ಡೈಮಂಡ್ ಹಾರ್ಬರ್ ಲೈನ್ ಆ್ಯಂಡ್ ಮಮತಾ ದೀದಿ ಲೈನ್ ಅಂತ 2 ಲೈನ್ಗಳನ್ನು ಮಾಡ್ಕೊಂಡಿದ್ರು ಅವರು. ಡೈಮಂಡ್ ಹಾರ್ಬರ್ ಲೈನ್ ಅಂದರೆ ಯಾವುದು? ಡೈಮಂಡ್ ಹಾರ್ಬರ್ ಲೈನ್ ಅಂತಂದರೆ ಈ ಅಭಿಷೇಕ್ ಬ್ಯಾನರ್ಜಿಯ ಸಂಸದೀಯ ಕ್ಷೇತ್ರ ಇದೆಯಲ್ಲ, ಅದು ಡೈಮಂಡ್ ಹಾರ್ಬರ್. ಅವ್ರ ಜೊತೆ ಇದ್ದಂಥ ಜನರನ್ನ ಡೈಮಂಡ್ ಹಾರ್ಬರ್ ಲೈನ್ ಅಂತ ಗುರುತಿಸ್ತಾ ಇದ್ರು. ಯಾರ್ಯಾರು ಇದರಲ್ಲಿ? ಮಹುವಾ ಮೊಹಿತ್ರಾ ಇದ್ದರು, ಡೆರೆಕ್ ಒಬರಾಯ್ನ್ ಇದ್ದರು. ಈ ರೀತಿ ಲ್ಯಾಪ್ಟಾಪ್ ಸಂಸ್ಕೃತಿ ಇರುವಂಥ, ಹೈಟೆಕ್ ಇರುವಂಥ ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಇಂಗ್ಲೀಷ್ನಲ್ಲಿ ಟುಸ್ಪುಸ್ ಅಂತ ಮಾತನಾಡುವಂಥವ್ರು ಯಾರಿದ್ದಾರೆ, ಅವರೆಲ್ಲ ಅಭಿಷೇಕ್ ಬ್ಯಾನರ್ಜಿಯ ಬಣವಾಗಿದ್ದರು. ಇನ್ನು ಹಳೆಯ ರಾಜಕಾರಣ ಯಾರು ಮಾಡ್ತಾಯಿದ್ರು? ಲ್ಯಾಪ್ಟಾಪ್ ನಮ್ಮ ಮೆದುಳಿನಲ್ಲಿದೆ, ನಿಮ್ಮ ಲ್ಯಾಪ್ಟಾಪ್ ಬೇಕಾಗಿಲ್ಲ ಅಂತ ಯಾರು ಹೇಳ್ತಾಯಿದ್ರು? ಈ ಶಹಜಾನ್ ಖಾನ್ ಥರದವರು, ಜಹಾಂಗೀರ್ ಖಾನ್ ಥರದವರು, ಇವರೆಲ್ಲ ಏನು ಮಾಡ್ತಾಯಿದ್ರು? ಮಮತಾ ಬೇಗಂ ಅವ್ರ ಹಿಂದ್ಗಡೆ, ಫಿರ್ಹಾದ್ ಹಕೀಮ್ನಿಂದ ಹಿಡಿದು ಎಲ್ಲರೂ ಮಮತಾ ಬೇಗಂ ಅವ್ರ ಹಿಂದೆ ಓಡಾಡೋರು. ಸ್ಪಷ್ಟವಾಗಿ ಎರಡು ಬಣಗಳ ಮಧ್ಯೆ ನಿರಂತರವಾದಂಥ ಭಿನ್ನಮತೀಯತೆ ಇತ್ತು. ಆ ಬಣ ತನ್ನ ಬಲಾಢ್ಯತೆಯನ್ನು ತೋರಿಸಿದರೆ, ಈ ಕಡೆ ತನ್ನ ಧನಾಢ್ಯತೆಯನ್ನು ಇದು ತೋರಿಸ್ತಾ ಇತ್ತು. ಆದರೂ ಕೂಡ ಅಧಿಕಾರ ಕೈಯಲ್ಲಿದ್ದರಿಂದ ಇದನ್ನು ಸಮತೋಲನವನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಮತಾ ಬೇಗಂ ಮಾಡ್ತಾಯಿದ್ರು. ಮಮತಾ ಬೇಗಂಗೆ ಇದ್ದದ್ದೇನೆಂದ್ರೆ, ನಮ್ಮ ಮಧ್ಯೆ ಕಚ್ಚಾಟದಿಂದಾಗಿ ಸರ್ಕಾರಕ್ಕೆ ತೊಂದರೆ ಆಗಬಾರ್ದು, ನಾವು ಇದು ನರೇಟಿವ್ ಹೊರಗಡೆ ಹೋಗಬಾರ್ದು ಅಂತ ಅವರು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ತಾಯಿದ್ರು. ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಒಂದು ಮಟ್ಟದ ಅಸಮಾಧಾನ ನಿರಂತರವಾಗಿ ಅವರಲ್ಲಿ ಇದ್ದೇ ಇತ್ತು. ಆದರೆ ಮಮತಾ ಬೇಗಂ ಅವರು ಎಂದೂ ಕೂಡ ಪರ್ಯಾಯವಾದಂಥ ಇನ್ನೊಂದು ಶಕ್ತಿಯನ್ನು ರೂಪಿಸಲೇ ಇಲ್ಲ, ನಾಯಕತ್ವವನ್ನು ಬೆಳೆಸಲೇ ಇಲ್ಲ, ಮತ್ತು ನಾಳೆ ಅಭಿಷೇಕ್ ಬ್ಯಾನರ್ಜಿ ಬಿಟ್ಟರೆ ಇನ್ನೊಬ್ಬರು ಯಾರು ಅನ್ನೋಂಥ ಆಲ್ಟರ್ನೇಟಿವನ್ನು ಅವರು ತಯಾರು ಮಾಡಲಿಲ್ಲ. ಆಮೇಲೆ ಆಕೆಗೆ ಒಂದು ಖಚಿತತೆ ಇತ್ತು, ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಯಾರು ಬಂದರೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನನ್ನ ಹತ್ರ ನೇರವಾದಂಥ 30% ಚಂಕ್ ಓಟ್ಗಳಿದೆ. ಅದನ್ನು ಮೀರಿ ಒಬ್ಬ ವ್ಯಕ್ತಿ ಚುನಾವಣೆಯನ್ನು ಗೆಲ್ಲುವುದು ಕಷ್ಟ. ಆ 30% ಬರುವುದರ ಹೊತ್ತಿಗೆ ಆತ ತೇಗ್ತಾ ಇರ್ತಾನೆ, ಏದುಸಿರು ಬಿಡ್ತಾ ಇರ್ತಾನೆ, ಉಬ್ಬಸ ಬರ್ತಾ ಇರ್ತದೆ, ಆತ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಇದೇ ಮನಸ್ಥಿತಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗಿತ್ತು. ಯಾವ ಝುಗ್ಗಿ ಝೋಪಡಿ ಅಂತ ದಿಲ್ಲಿಯಲ್ಲಿ ಹೇಳ್ತೀವೋ, ಬಾಂಗ್ಲಾದೇಶದಿಂದ ಬಂದಂಥವ್ರು, ರೋಹಿಂಗ್ಯಾಗಳು, ಬೇರೆ ಬೇರೆ ಭಾಗದಿಂದ ಬಂದಂಥ ಜನರಿಗೆ ಅನಧಿಕೃತವಾಗಿ ಅಲ್ಲಿ ನಿವಾಸ ಮಾಡಿಕೊಂಡು ಅವ್ರಿಗೆ ಇರಲಿಕ್ಕೆ ಅವಕಾಶ ಕೊಟ್ಟು, ಅವ್ರಿಗೆ ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಕೊಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಮ್ಯಾನೇಜ್ ಮಾಡ್ತಾಯಿದ್ದ. ಇನ್ನು ಮಧ್ಯಮ ವರ್ಗೀಯ ಜನರಿಗೆ ಉಚಿತ ಬಸ್ಸು, ನೀರು, ಕತೆ ಹೇಳಿಕೊಂಡು ಆ ಮತಗಳನ್ನು ಪಡಿತಾ ಇದ್ದ. ಹೀಗಾಗಿ ಒಂದು ಸಲ 67 ಸೀಟು, ಒಂದು ಸಲ 63 ಸೀಟು, 2 ಸಲ ಬಂಪರ್ ಮೆಜಾರಿಟಿಯೊಂದಿಗೆ ಅಧಿಕಾರ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಅದೇ ಫಾರ್ಮುಲಾವನ್ನು ಮಮತಾ ಬೇಗಂ ಅವರು ಮುಂದುವರ್ಸ್ಕೊಂಡು ಬರ್ತಾಯಿದ್ರು. ತಮ್ಮ ವೋಟ್ ಬ್ಯಾಂಕ್ ಇತ್ತು. ಈಗ ಯಾವಾಗ ಸರ್ಕಾರ ಹೊರಟೋಯ್ತು, ಈಗ ಪೋಸ್ಟ್ ಮಾರ್ಟಮ್ ಮಾಡ್ತಾ ಒಬ್ಬರ ಮೇಲೆ ಇನ್ನೊಬ್ಬರು ಕೆಸರೆರಚುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಈ ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಇದೆಯಲ್ಲ, ಈ ಐಪ್ಯಾಕ್ ಅನ್ನುವಂಥ ಸಂಸ್ಥೆಯನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದಂಥ ವ್ಯಕ್ತಿ ಈ ಅಭಿಷೇಕ್ ಬ್ಯಾನರ್ಜಿ. ಐಪ್ಯಾಕ್ ಅನ್ನೋದು ಪ್ರಶಾಂತ್ ಕಿಶೋರ್ ಅವರಿಗೆ ಸಂಬಂಧಪಟ್ಟಂಥ ಸಂಸ್ಥೆ. ಅವರು 3 ಜನರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ವಿಚಾರ. 2020 ಕಲ್ಲಿದ್ದಲು ಹಗರಣದಲ್ಲಿ ಬಂದಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ಕ್ಯಾಶ್ ರೂಪದಲ್ಲಿ, ನಗದಿನಲ್ಲಿ ಐಪ್ಯಾಕಿಗೆ ದುಡ್ಡನ್ನು ವಿಲೇವಾರಿ ಮಾಡಿದಂಥ ದಾಖಲಾತಿಗಳು ಸಿಕ್ಕಿದ್ದರಿಂದಾಗಿ ಐಪ್ಯಾಕ್ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಕೇಸ್ ಹಾಕಲಾಯಿತು. ಆ ನಿರ್ದೇಶಕನನ್ನು ಆಯಕಟ್ಟಿನ ಸಂದರ್ಭದಲ್ಲಿ, ಅಂದರೆ ಚುನಾವಣೆ ಬರೋಬ್ಬರಿ ಎದುರಿಗಿರುವ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿ ಜೈಲಿಗೆ ತಳ್ಳಲಾಯಿತು. ಇಡೀ ಚುನಾವಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಂಥ ಅಭಿಷೇಕ್ ಬ್ಯಾನರ್ಜಿಗೆ ಇದು ಭಾಳ ದೊಡ್ಡ ಮಟ್ಟದ ಹೊಡೆತ ಆಯಿತು. ಏಕೆಂದರೆ ಕಾರ್ಯಕರ್ತರಿಗೆ ಕೇವಲ ಗೂಂಡಾಗಿರಿಗೆ ಬಿಡಲಾಗಿತ್ತೇ ವಿನಃ ಅವರು ಸಮರ್ಪಕವಾಗಿ ಕಾರ್ಯಕರ್ತರ ರೀತಿಯಲ್ಲಿ, ಕ್ಯಾಡರ್ ರೀತಿಯಲ್ಲಿ ಬಳಸುವಂಥ ಪ್ರಕ್ರಿಯೆ ಪಶ್ಚಿಮ ಬಂಗಾಳದ TMCಯ ರಾಜಕಾರಣದಲ್ಲಿ ಇರಲಿಲ್ಲ. ಅವ್ರ ಕೆಲಸ ಹೆದರಿಸೋದು, ಬೆದರಿಸೋದು,
ಸಾಧ್ಯ ಆದರೆ ದುಡ್ಡನ್ನು ವಸೂಲಿ ಟೋಲಾಬಾಜಿ ಅಂತ ಹೇಳ್ತಾರೆ. ಏನಿದು ಟೋಲಾಬಾಜಿ ಅಂದರೆ? ಟೋಲಾಬಾಜಿ ಅಂದರೆ ಹೇಗೆ ನಾವು ವೆಹಿಕಲ್ಗಳನ್ನು ಹೈವೇಗಳಲ್ಲಿ ತೆಗೆದುಕೊಂಡು ಹೋದಾಗ ಟೋಲ್ ಪ್ಲಾಜಾ ಅಂತ ಇರ್ತವೋ ಅದೇ ರೀತಿಯದಾದಂಥ ಪರ್ಯಾಯವಾದಂಥ ಸುಂಕ ವಸೂಲಿ ಮಾಡುವಂಥ, ಹಫ್ತಾ ವಸೂಲಿ ಮಾಡುವಂಥ ಅತಿ ದೊಡ್ಡದಾದಂಥ ರ್ಯಾಕೆಟ್ಟು ಪಶ್ಚಿಮ ಬಂಗಾಳದಲ್ಲಿತ್ತು. ಈ ನಿಮಗೆ ಓರ್ಗಳು ಓಡಾಡೋದು ನಿಮಗೆ ಗೊತ್ತಿರುವ ವಿಚಾರ. ಖನಿಜಗಳನ್ನು, ಅದಿರುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರಫ್ತು ಮಾಡೋದು, ಆ ಕಡೆ ಜಾರ್ಖಂಡು, ಈ ಕಡೆ ಒಡಿಶಾ, ಈ ರೀತಿ ಲಾರಿಗಳ ಟ್ರಾನ್ಸ್ಪೋರ್ಟೇಷನ್ ಅತಿ ಹೆಚ್ಚು ಪಶ್ಚಿಮ ಬಂಗಾಳದ ಮೂಲಕ ನಡೀತಾ ಇತ್ತು. ಹಾಗೆ ಬರ್ತಾ ಇದ್ದಂಥ ದುಡ್ಡು ಒಂದು ದಿವಸಕ್ಕೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಈ ನಂಬರನ್ನು ನಂಬೋದಿಲ್ಲ. ಕೇವಲ ಲಾರಿಯಿಂದ ಒಂದು ಗಾಡಿಗೆ 500,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದದ್ದು ಒಂದು ದಿನಕ್ಕೆ 15 ಕೋಟಿ ರೂಪಾಯಿಗಳ ಬೊಕ್ಕಸವನ್ನು TMC ಪಕ್ಷಕ್ಕೆ ತಲುಪಿಸ್ತಾ ಇತ್ತು. ಅದರಲ್ಲಿ ಒಂದಷ್ಟು ಜನ ಮಧ್ಯೆ ದುಡ್ಡನ್ನು ತಿಂತಾ ಇದ್ರು, ಉಳಿದದ್ದು ಬಂದು ಮಮತಾ ಬೇಗಂ ಅವ್ರ ಕೈಗೆ ಸೇರ್ಕೋತಾ ಇತ್ತು. ಪ್ರತಿ ಲಾರಿ ಕೂಡ ಪಾಸ್ ಆಗಬೇಕಾದ್ರೆ ಈ ರೀತಿ TMC ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ಅದು ಮುಂದೆ ಹೋಗಬೇಕು. ಟೋಲಾ ಅಂತ ಹೇಳೋರು, ಟೋಲ್ ವಸೂಲಿ ಮಾಡೋದು ಅಂತ. ಕೊಡದೆ ಹೋದಂಥ ಲಾರಿಗೆ ಇನ್ನಿಲ್ಲದ ಹಾಗೆ ತಾಪತ್ರಯವನ್ನು ಉಂಟು ಮಾಡೋದು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇತ್ತು. ಮೊನ್ನೆ 9ನೇ ತಾರೀಕಿದೆ, 9 ತಾರೀಕಲ್ಲ, ಯಾವಾಗ ಚುನಾವಣೆಯಲ್ಲಿ ಸೋತರೋ ಅದರ ಮಾರನೇ ದಿವಸದಿಂದ ಈ ಟೋಲಾಬಾಜಿ ಅನ್ನುವಂಥ ವ್ಯವಹಾರ ನಿಂತೋಯ್ತು. ಎರಡನೇದ್ದು ಕಟ್ ಮನಿ ಅಂಥೇಳಿ, ಅಲ್ಲಿ ಪರ್ಯಾಯವಾದಂಥ ಕಾರ್ಯಕರ್ತರ ಒಂದು ವ್ಯವಸ್ಥೆ ಇತ್ತು. ಏನು ಪರ್ಯಾಯ ಈಗ ನನಗೊಂದು ಎನ್ಕಂಪ್ರೆನ್ಸ್ ಸರ್ಟಿಫಿಕೇಟ್ ಬೇಕು, ನಾನು ತಹಶೀಲ್ದಾರ್ ಆಫೀಸ್ಗೋ ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗ್ತೀನಿ. ಅಲ್ಲಿ ಹೋಗಿ ನೇರವಾಗಿ ನಾನು ಗುಮಾಸ್ತನ ಹತ್ರ ಹೋಗೋ ಹಾಗಿಲ್ಲ. ಹೊರಗಡೆ ಕಾರಿಡಾರ್ನಲ್ಲಿ TMC ಕಾರ್ಯಕರ್ತರು ಓಡಾಡ್ತಾ ಇರ್ತಾರೆ. ನೀವು ಅವ್ರಿಗೆ ಹೇಳಬೇಕು, ಅವ್ರಿಗೆ 50, 100, 500, 1000 ಎಷ್ಟು ಕೇಳ್ತಾರೋ ಆ ದುಡ್ಡನ್ನು ಕೊಟ್ಟು ಅವರಿಂದ ಪಡೆಯಬೇಕು. ಒಂದು ಮನೆಯನ್ನು ಕಟ್ಟಿದ್ದೀರಿ, ಮನೆ ಕಟ್ಟಬೇಕು, ರಹದಾರಿಯನ್ನು ಪಡಿಬೇಕು, ನೀವು ಲೈಸೆನ್ಸ್ ತೊಗೋಬೇಕು. ಲೈಸೆನ್ಸನ್ನು ನೇರವಾಗಿ ನೀವು ನಗರ ಪಾಲಿಕೆ ಕಚೇರಿಗೆ ಹೋಗಿ ಕೇಳೋ ಹಾಗಿಲ್ಲ. ಅಲ್ಲಿರುವಂಥ TMC ಕಾರ್ಯಕರ್ತನಿಗೆ ಆ ಕೆಲಸವನ್ನು ನೀವು ವಹಿಸಬೇಕು. ಆತ ಕೇಳಿದಷ್ಟು ದುಡ್ಡನ್ನು ಕೊಟ್ಟು ಆತ ಕೊಟ್ಟಾಗ ಆ ಪಾತ್ರವನ್ನು ಇಸ್ಕೋಬೇಕು. ಯಾವುದೋ ಶಾಲೆಯಲ್ಲಿ ನಿಮಗೊಂದು ಅಡ್ಮಿಷನ್ ಆಗಬೇಕು, ನೇರವಾಗಿ ಹೋಗಿ ಮುಖ್ಯೋಪಾಧ್ಯಾಯನ ಹತ್ರ ಹೋಗಿ ನಿಮ್ಮ ಮಗಂದು TC ಕೊಟ್ಟು ಸೇರಿಸ್ಕೊ ಅಂತ ಹೇಳೋ ಹಾಗಿಲ್ಲ. ಅಲ್ಲಿ ಹೊರಗಡೆ ಓಡಾಡುವಂಥ ಈ TMC ಗೂಂಡಾಗಳೇನಿದ್ದಾರೆ ಅವರ ಮೂಲಕ ಕೆಲಸ ಮಾಡಿಸ್ಕೋಬೇಕು. ಅಂದರೆ ಕಟ್ಮನಿ ಅಂತಂದರೆ ಪ್ರತಿ ಕೆಲಸದಲ್ಲಿಯೂ ಕೂಡ ಮತ್ತು ಪ್ರತಿ ಯೋಜನೆಯಲ್ಲಿಯೂ ಕೂಡ ದುಡ್ಡು ಲಭಿಸುವ ಹಾಗೆ ನಿರಂತರವಾದಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಮತಾ ಬೇಗಂ ಅವರು ಮಾಡಿ ಇಡೀ ರಾಜ್ಯದಲ್ಲಿ ಜನರನ್ನು, ಗೂಂಡಾಗಳನ್ನು ಸಾಕ್ತಾಯಿದ್ರು. ಇದರಿಂದ ಅವ್ರಿಗೇನು ಲಾಭ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಜನರನ್ನು ಹೆದರಿಸೋದು, ಬೆದರಿಸೋದು, ಓಟ್ ಹಾಕಲಾರ್ದಂಗೆ ಮಾಡೋದು, ಅಭ್ಯರ್ಥಿಗಳೇ ಚುನಾವಣೆಯಲ್ಲಿ ನಿಂತಿರಬಾರ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಮಾಡೋದು, ಎಲ್ಲವನ್ನೂ ಕೂಡ ಇವರೆಲ್ಲ ನಿಭಾಯಿಸ್ತಾ ಇದ್ರು. ಇನ್ನು ಹೈಟೆಕ್ ವ್ಯವಹಾರಗಳನ್ನೆಲ್ಲ ಅಭಿಷೇಕ್ ಬ್ಯಾನರ್ಜಿ ನೋಡ್ಕೋತಾ ಇದ್ರು. ಈ ಮಹುವಾ ಮೈತ್ರಾ, ಡೆರೆಕ್ ಒಬ್ರೈನ್, ಕಲ್ಯಾಣ್ ಬ್ಯಾನರ್ಜಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಸಂಪೂರ್ಣವಾಗಿ ಹೈಟೆಕ್ಕಲ್ಲಿ ಏನೇನು ವ್ಯವಹಾರ ಮಾಡಬೇಕು ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ರು. ಉಳಿದ ಲೋಕಲ್ ಆಗಿ ಹಳ್ಳಿಗಳು, ಮಧ್ಯಮ ವರ್ಗೀಯ ಶಹರಗಳು ಅಲ್ಲಿ ಮಾಡುವಂಥ ವ್ಯವಹಾರಗಳನ್ನೆಲ್ಲ ಈ TMC ಗೂಂಡಾಗಳು ಮಾಡ್ತಾಯಿದ್ರು. ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಯಾವಾಗ ಬ್ರೇಕ್ ಬಿತ್ತೋ TMC ಕಾರ್ಯಕರ್ತರು, ಗೂಂಡಾಗಳು ಇನ್ನಿಲ್ಲದ ಹಾಗೆ ಹೈರಾಣಾಗಿ ಹೋದ್ರು. ಏನು ಮಾಡಬೇಕು ಅರ್ಥ ಆಗಲಾರ್ದ ಸ್ಥಿತಿಗೆ ಬಂದರು. ಎಲ್ಲ ಬಂದು ಈಕೆಯ 2 ಲೈನ್ ಅಂತ ಹೇಳಿದೆ, ಒಂದು ಹಾರ್ಬರ್ ಲೈನು, ಡೈಮಂಡ್ ಹಾರ್ಬರ್ ಲೈನು, ಇನ್ನೊಂದು ದೀದಿ ಲೈನ್ ಅಂತೇಳಿ ಬಂದು ಇವ್ರ ಹತ್ರ ಎಡತಾಕ್ಲಿಕ್ಕೆ ಶುರು ಮಾಡಿದ್ರು. ಮುಂದೆ ನಮ್ಮ ಕತೆ ಏನು ಮಾಡಬೇಕು ನಾವು ಅಂತೇಳಿ. ಇದ್ರ ಜೊತೆ ಇನ್ನೊಂದು ಭಯ ಇತ್ತು. ಏನಂದರೆ ಚುನಾವಣೆಯ ಸಂದರ್ಭದಲ್ಲಿ CCTVಯಲ್ಲಿ ಯಾರ್ಯಾರ ಚಿತ್ರಗಳನ್ನು ಸೆರೆ ಹಿಡಿಯಲಾಗಿದೆಯೋ ಅವ್ರನ್ನ ಈ ತನಿಖಾ ದಳದು ಅಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವ ಕೆಲಸ ಶುರುವಾಗಿದೆ. ಆಮೇಲೆ ಯಾವ ಅನಧಿಕೃತವಾಗಿ ನುಸುಳುಕೋರರು ಬಂದು ಸೇರಿಕೊಂಡಿದ್ದಾರೋ ಅವರು ಇನ್ನು ಮುಂದೆ ನಮಗೆ ಭವಿಷ್ಯವಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಿಟ್ಟು ಹೋಗುವಂಥ ಪ್ರಕ್ರಿಯೆ ಕೂಡ ಈಗ ಶುರುವಾಗಿದೆ. ಅದರದ್ದು ಒಂದು ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೇನೆ ನಾನು. ಕಾಪಿರೈಟ್ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಇಲ್ಲಿವರೆಗೂ ತೋರಿಸಿರಲಿಲ್ಲ. ಇದೆಲ್ಲ ಆಗಿರೋದ್ರಿಂದ ನೋಡಿ, ರಿಜು ದತ್ತಾ ಅಂಥೇಳಿ ಇವರೊಬ್ಬ ಮಾಧ್ಯಮ ಇದನ್ನು ಮಾಡೋನು, ಸ್ಪೋಕ್ಸ್ ಪರ್ಸನ್. ಆತ ಒಂದು ಮಾತನ್ನು ಹೇಳಿದ್ದ. ನಮ್ಮ ಅಲಹಾಬಾದಿಂದ, ಪ್ರಯಾಗ್ರಾಜಿಂದ ಬಂದಂಥ SP ಸಾಹೇಬ್ರಿಗೆ ನಿಮ್ಮನ್ನು ಮೇ 4ನೇ ತಾರೀಕು 12 ಗಂಟೆಗೆ ಎಳ್ಕೊಂಬಂದು ಹೊಡಿತೀವಿ, ಅಷ್ಟೇ ಅಲ್ಲ ಅಜಯ್ ಪಾಲ್ ಶರ್ಮಾ ಅವ್ರನ್ನ, ಅಷ್ಟೇ ಅಲ್ಲ ಒಂದು ವೇಳೆ ನೀವು ಡೆಪ್ಯುಟೇಷನ್ ಮುಗಿಸ್ಕೊಂಡು ವಾಪಸ್ ನೀವು ದಿಲ್ಲಿಗೆ ಹೋದರೂ ಕೂಡ ನಿಮ್ಮನ್ನು ಹಿಡ್ಕೊಂಬಂದು ಹೊಡೆಯೋವರೆಗೂ ನಾವು ಬಿಡೋಲ್ಲ ಅಂತ ಹೇಳಿದ್ದ ರಿಜು ದತ್ತಾ. ಈತ ಸ್ಪೋಕ್ಸ್ ಪರ್ಸನ್. ಯಾವಾಗ ಚುನಾವಣೆಯಲ್ಲಿ ಸೋತ ತಕ್ಷಣ ರಿಜು ದತ್ತಾ ತನ್ನ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಿಬಿಟ್ಟ. ಈತ ಪಕ್ಕಾ ಉಗ್ರಗಾಮಿಯ ರೀತಿಯಲ್ಲಿ ಹೇಳಿಕೆ ಕೊಡುವಂಥ ಇವರು 3 ಜನ ಇದ್ದಾರೆ. 3 ಜನರನ್ನು ನಿನ್ನೆ ಮಮತಾ ಬೇಗಂ ಅವರು ಸಸ್ಪೆಂಡ್ ಮಾಡಿದ್ದಾರೆ.
ನಿನ್ನ ಆತ ಹೇಳ್ತಾನೆ, ನನಗೆ TMCಯಿಂದ ಭಯ ಇರೋದರಿಂದ, ಆತಂಕ ಇರೋದರಿಂದ ನಾನು ಈ ರೀತಿ ಹೇಳಲೇಬೇಕಾದ ಅನಿವಾರ್ಯತೆ ಇದ್ದಿದ್ದರಿಂದ ಹೇಳಿದೆ. ನನಗೆ ಆ ರೀತಿಯಾದಂಥ ಯಾವ ಭಾವನೆ ಇಲ್ಲ, ನನಗೆ ಭಯ ಇದೆ, ಆದ್ದರಿಂದ ನಾನು ಆ ರೀತಿ ಹೇಳಿಕೆ ಕೊಡಬೇಕಾಯ್ತು ಅಂತ. ಎಲ್ಲಿ ತನ್ನನ್ನು ಅಜಯ್ ಪಾಲ್ ಶರ್ಮಾನ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ನಿಂದ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ ಅನ್ನೋದು ಖಚಿತ ಆಗಿ ಹೋಯಿತು, ಆವಾಗ ಪಲ್ಟಾಯಿಸ್ಬಿಡ್ತಾನೆ ತನ್ನ ಹೇಳಿಕೆಯನ್ನು. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ಕಾರ್ಯಕರ್ತರಿಗೆ ಒಂದು ರೀತಿಯ ದಿಗ್ಭ್ರಮೆ, ಭಯ, ಆತಂಕ, ಮುಂದೇನು ಮಾಡಬೇಕು ಅಂತ ತಿಳಿಯಲಾರದಂಥ ದಿಗ್ಗೇಡಿತನವನ್ನು ಇದು ತೋರಿಸ್ತಾ ಇದೆ. ಇದು ಇವರಿಬ್ಬರ ಮಧ್ಯೆ ವಿರಸಕ್ಕೆ ಕಾರಣ ಆಗಿದೆ. ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿ, ಇನ್ನೊಂದು ಕಡೆ ಮಮತಾ ಬೇಗಂ. ಮಮತಾ ಬೇಗಂ ಹೇಳೋದೇನು ಅಂತಂದರೆ, ನೀವು ಕಾರ್ಯಕರ್ತರಿಂದ ಕೆಲಸ ಮಾಡಿಸ್ಬೇಕಾಗಿದ್ದನ್ನು ಐಪ್ಯಾಕ್ ಮೂಲಕ ಮಾಡಿಸ್ತೀನಿ ಅಂತ ನೀನು ಹೇಳಿದೆ. ನೀನು ಈ ಐಪ್ಯಾಕನ್ನು ಅರೆಸ್ಟ್ ಮಾಡಿದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ನೀನು ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಲಿಲ್ಲ. ನಿನ್ನಿಂದಾಗಿ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಅಂತ ಮಮತಾ ಬೇಗಂ ಹೇಳ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಹೇಳೋದೇನೆಂದರೆ, ನಿಮ್ಮ ಗೂಂಡಾಗಿರಿಯಿಂದಾಗಿ ನಿಮ್ಮ ಫಿರಾದ್ ಹಕೀಮು, ಆಮೇಲೆ ನಿಮ್ಮ ಶಹಜಾನ್ ಖಾನು, ಈ ರೀತಿಯ ಜನರಿಂದ ನರೇಟಿವ್ ಚೇಂಜ್ ಆಯಿತು ರಾಜ್ಯದಲ್ಲಿ, ನಾನೇನು ಮಾಡೋಕ್ಕಾಗತ್ತೆ ಅಂತ ಆತ ಹೇಳ್ತಾ ಇದ್ದಾನೆ. ಈ ಮಧ್ಯೆ ಈತ ಒಂದು ಗೋಲ್ಡನ್ ವೀಸಾವನ್ನು ದುಬೈಗೆ ತೊಗೊಂಡಿದ್ದಾನೆ, ಯಾವ ಕ್ಷಣದಲ್ಲಿ ಬೇಕಾದರೂ ಈತ ಹಾರಿ ಹೋಗ್ಬೋದು ಅನ್ನೋಂಥ ಮಾಹಿತಿ ಕೂಡ ನಡೀತಾ ಇದೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ, ಮಮತಾ ಬೇಗಂ ಅವರು ಏರೋಪ್ಲೇನ್ ಮೋಡಿಗೆ ಹಾಕಿದಾರಂತೆ ತಮ್ಮ ಮೊಬೈಲನ್ನು. ಯಾರ ಕರೆಯನ್ನು ಆಕೆ ಸ್ವೀಕರಿಸ್ತಾ ಇಲ್ಲ ಅಂತ ಸ್ವತಃ ರಾಜದೀಪ್ ಸರ್ದೇಸಾಯಿ ಖಚಿತಪಡಿಸಿದ್ದಾರೆ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ವಾತಾವರಣ ಬದಲಾಗಿದೆ ಅನ್ನೋದಕ್ಕೆ ಇದಿಷ್ಟು ನಡೆದಂಥ ಘಟನಾವಳಿಗಳು ಸಾಕ್ಷಿ. ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಮನ್ವಂತರ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಶುಭ ಸೂಚನೆ ಇನ್ನೇನಿದೆ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.